my dear friends, welcome to today's vlog. ಸೊ ನಾನು ಎಲ್ಲಿದ್ದೀನಿ ಅಂತ ನೋಡ್ತಾ ಇರ್ಬೋದು. ನಾನು ಆಲ್ರೆಡಿ ನನ್ನ ಲಾಸ್ಟ್ ವ್ಲಾಗಲ್ಲಿ ಹೇಳಿರೋ ಹಾಗೆ ಮೈಸೂರಿಗೆ ಬಂದಿದ್ದೀನಿ. ಎಕ್ಸಾಮ್ಸ್ ನಿನ್ನೆ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದೆ. ನನ್ನ MSc ಫ್ರೆಂಡ್ ಮನೆ ಇದೆ. MSc ಬಯೋಟೆಕ್ನಾಲಜಿ ಮಾಡಿದ್ನಲ್ಲ, ಆ ಫ್ರೆಂಡ್ ಮನೆ. ಅವಳ ಹೆಸರು ಶ್ವೇತಾ ಅಂತ. ಅವ್ರದ್ದು ಒಂದು ರೂಮ್ ಇದೆ. ಸೊ ಒಂದೇ ಒಂದು ಸಿಂಗಲ್ ರೂಮು. ಆ ಸಿಂಗಲ್ ರೂಮಲ್ಲಿ ನಾನು ಬಂದಿದ್ದೆ. ನಾನು ಬಂದಿದ್ದು ಒಂದು 10 ಡೇಸ್ ಆಯಿತು ಬಂದು, ಇಲ್ಲಿಗೆ ಬಂದು. ಆಮೇಲೆ 4-5 ಡೇಸ್ ಆದಮೇಲೆ ನಾನು ಇನ್ನೊಬ್ಳು ಫ್ರೆಂಡ್ ಅಶ್ವಿನಿ ಅಂತ, ಅವಳು ಬಂದು ಜಾಯ್ನ್ ಆದಳು. ಸೊ ನಿಮಗೆ ಒಂದು ಹೇಗಿದೆ ರೂಮ್ ಅಂತ ಓವರ್ವ್ಯೂ ಕೊಡ್ತೀನಿ. ತುಂಬ ಚಿಕ್ಕದಾದ ಚೊಕ್ಕದಾದ ಎಲ್ಲ ನೆಸೆಸಿಟೀಸು ಏನೇನು ಬೇಕು ಎಲ್ಲನೂ ಇಟ್ಟಿದ್ದಾಳೆ ಅವಳು. ಸೊ ತುಂಬಾ ಹೆಲ್ಪ್ ಮಾಡಿದ್ಲು ಶ್ವೇತಾ. ಹೇಳ್ತೀನಿ, ಕೂತ್ಕೊಂಡು ಮಾತಾಡ್ತೀನಿ. ಒಂದು 360 ಡಿಗ್ರಿ ವ್ಯೂ ಕೊಟ್ಬಿಡ್ತೀನಿ ರೂಮ್ ಹೇಗಿದೆ ಅಂತ. ಸೊ ಇಲ್ಲಿ ಬಾಗಿಲು, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಹೊರಗಡೆ ಮಾತ್ರ ತುಂಬಾ ಸ್ಪೇಸ್ ಇದೆ, ತುಂಬಾ ಒಳ್ಳೆ ಲೊಕ್ಯಾಲಿಟಿ, ತುಂಬ ಬೆಳಕಿದೆ ಅನಿಸುತ್ತೆ. ಇನ್ನು ನಾನು ಪ್ಯಾಕೆಲ್ಲ ಮಾಡ್ಕೋತಾ ಇದ್ದೀನಿ, ಅದಕ್ಕೆ ಈ ಪರಿಸ್ಥಿತಿ ಇದೆ. ಇಲ್ಲಿ ಬಂದಿದ ತಕ್ಷಣ ಇಲ್ಲೊಂದು ಕಬೋರ್ಡ್ ಇದೆ. ಸಿಂಪಲ್. ಅವ್ರ ಮನೆಯೆಲ್ಲ ಬ್ಯಾಂಗ್ಳೂರಲ್ಲೇ ಇದೆ. ಏನಾದರೂ ಕೆಲಸ ಇದ್ದಾಗ ಬಂದಾಗ ಇಲ್ಲಿ ಸ್ಟೇ ಮಾಡ್ತಾರೆ. ಈ ರೂಮಲ್ಲಿ ನಾನಿದ್ದೆ. ಈಗ ತಾನೇ ಎಲ್ಲ ಪ್ಯಾಕಿಂಗೆಲ್ಲ ಆಗಿದೆ. ಇನ್ನು ಸ್ವಲ್ಪ ಇವೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಈಗ ಟೈಮ್ ಬಂದು 10 o'clock ಆಗಿದೆ. ನನ್ನ ಟ್ರೈನ್ ಬಂದು 3 o'clock ಇದೆ. ಸೊ ಇಲ್ಲಿ ವಾಶ್ರೂಮು, ಈ ಸೈಡ್ ಕಬೋರ್ಡ್ ಇದೆ. ಅಲ್ವಾ, ರೂಮ್ ತುಂಬಾ ಕ್ಲೀನಾಗಿ, ತುಂಬಾ ಚೆನ್ನಾಗಿದೆ, ತುಂಬಾ ಕಂಫರ್ಟಬಲ್ ಆಗಿತ್ತು. ಈ ಟೈಮಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇತ್ತು, ಬಟ್ ನನಗೆ ಪ್ಯಾಂಡಮಿಕ್ ಸಿಚುವೇಶನ್ಸ್ ಆಗಿರೋದ್ರಿಂದ ಮನೇಲಿ ಪಾಪು ಬೇರೆ ಇದ್ದಾಳಲ್ಲ, ಸೊ ಅದಕ್ಕೆ ಈ ಆಪ್ಷನ್ ವಿಚ್ ಇಸ್ ವೆರಿ ಕಂಫರ್ಟಬಲ್. ನನಗಂತೂ ತುಂಬ ಕಂಫರ್ಟಬಲಾಗಿ ಓದ್ಕೊಂಡೆ. ಎಲ್ಲನೂ ಶೇರ್ ಮಾಡ್ತೀನಿ. ಹೇಗಾಯಿತು ಎಕ್ಸಾಮ್, ಹೇಗಾಯಿತು, ಹೇಗೆ ಯಾವಾಗ ಬಂದೆ, ಎಕ್ಸಾಮ್ ಪ್ರಾಸೆಸ್ ಹೇಗಾಯಿತು ಕೊರೋನಾ ಟೈಮಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಎಕ್ಸಾಮ್ಸ್ ಸ್ಟಾರ್ಟ್ ಆಗಿದ್ದು ನನಗೆ ಡಿಸೆಂಬರ್ 1st ಸ್ಟಾರ್ಟ್ ಆಯಿತು. ನಾನು ಡಿಸೆಂಬರ್ 29th ಏನೋ ಇಲ್ಲಿಗೆ ಬಂದೆ. ಹಸ್ಬೆಂಡ್ ಡ್ರಾಪ್ ಮಾಡಿದ್ರು ಗಾಡಿಯಲ್ಲೇ, 2 ವೀಲರಲ್ಲಿ ಬಂದ್ವಿ. ತುಂಬಾ ಹೆವಿ ಬ್ಯಾಕ್ ಪೇನ್ ಆಯಿತು ಪಾಪ ಅವ್ರಿಗೆ. ಆಲ್ಮೋಸ್ಟ್ ಅವತ್ತು ಸ್ಯಾಟರ್ಡೆ ಅನಿಸುತ್ತೆ, ನನಗೆ ಟ್ಯೂಸ್ಡೇ ಎಕ್ಸಾಮ್ ಇದ್ದಿದ್ದು. ಸಂಡೇನೋ ಸ್ಯಾಟರ್ಡೇನೋ ಬಿಟ್ವಿ, ನೈಟ್ ಬಿಟ್ವಿ. ಟ್ರಾಫಿಕ್ ತುಂಬಾ ಜಾಸ್ತಿ ಇತ್ತು ಬ್ಯಾಂಗ್ಳೂರಲ್ಲಿ. ಸರಿ ಅಂತ ಟ್ರಾಫಿಕ್ಕಿಂದ ತುಂಬ ಟ್ರಾಫಿಕಲ್ಲಿ ಬಂದ್ವಿ. ತುಂಬಾ ಬ್ಯಾಕ್ ಪೇನ್ ಆಯಿತು, ಸ್ಟ್ರೇನ್ ಆಗಿತ್ತು ಅವ್ರಿಗೆ. ಅವರು ನೆಕ್ಸ್ಟ್ ಡೇ ಡ್ರಾಪ್ ಮಾಡಿ ನನಗೆ ಏನೇನು ನೆಸೆಸಿಟಿ ಬೇಕು ಅದನ್ನೆಲ್ಲ ಥಿಂಗ್ಸ್ ಎಲ್ಲ ತಂದಿಟ್ಟು ಹೋದ್ರು ಅವರು. ಆಮೇಲೆ ನಾನು ನನ್ನ ಫ್ರೆಂಡು 4 ಡೇಸ್ ಆದಮೇಲೆ ಬಂದು, ನಾನು ಆಲ್ರೆಡಿ ಹೇಳಿದ್ನಲ್ವ. ಸೊ ಕಾಣ್ತಾ ಇದೆಯಾ, ಇಲ್ಲಿ ಕಿಟಕಿಲಿ ಇಟ್ಕೊಬಿಟ್ಟಿದ್ದೀನಿ. ಟ್ರೈಪಾಡ್ ಏನೂ ಇಲ್ಲ, ನನಗೆ ಮೊಬೈಲ್ ಚಿಂತೆನೂ ಇರಲಿಲ್ಲ. ತಲೆ ಕೆಟ್ಟಾಗ್ತಿದೆ ಅಲ್ವಾ. ನೋಡ್ಬೋದು ನನ್ನ ಮೊಬೈಲ್ ಹೆಂಗಾಗ್ಬಿಟ್ಟಿದೆ ಅಂತ. ಜಸ್ಟ್ ಈ ಪಾಸ್ಟ್ 10 to 12 ಡೇಸ್ ಲಿಟ್ರಲಿ ನಾನು 3 hours ನಿದ್ದೆ, ಡೈಲಿ 3 hours ನಿದ್ದೆ ಮಾಡಿದರೆ ಹೆಚ್ಚು. ನನಗೆ ಓದೋದು ಅಂದರೆ ಅಷ್ಟು ಹುಚ್ಚು ಅಂತಲ್ಲ. ಇಟ್ ಈಸ್ ನನಗೆ ಮಾರ್ಕ್ಸ್ಗೋಸ್ಕರ ಅಂತಲ್ಲ, ಏನೂ ಅಲ್ಲ. ನನಗೆ ಓದಬೇಕು. ಒಂದ್ಸರಿ ನಾನು ಆಲ್ರೆಡಿ 2-3 times ಓದಿದ್ದೆ ಬುಕ್ಕು, ಅದನ್ನು ರಿವೈಸ್ ಮಾಡಲೇಬೇಕು. ಸೊ ಒಂದೊಂದು ನೈಟ್ ಒಂದೊಂದು ಡೇ ಇರ್ತಾಯಿತ್ತು ಅಷ್ಟೇ. ಆಲ್ಟರ್ನೇಟ್ ಡೇಸಲ್ಲಿ ಎಕ್ಸಾಮ್ಸ್ ಇರ್ತಾಯಿತ್ತು. ಲಿಟ್ರಲಿ ಮೇ ಬಿ 16 hours ಡೈಲಿ ಓದ್ತಾಯಿದ್ದೆ ನಾನು. ಕಂಟಿನ್ಯೂಸ್ ಆಗಿ ಓದ್ತಾಯಿದ್ದೆ. ಇಲ್ಲೇ ನನ್ನ ಜಾಗ, ನನ್ನ ಅಡ್ಡ ಇದು. ಇಲ್ಲೇ ಕೂತ್ಕೊಂಡು ಓದ್ತಾಯಿದ್ದೆ. ಈಗೆಲ್ಲ ಮೆಮೊರೀಸ್ ಇದು. ನಾನು ಎಷ್ಟು ನನ್ನ ಫ್ರೆಂಡ್ ಶ್ವೇತನಿಗೆ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಷ್ಟು ಹೆಲ್ಪ್ ಮಾಡಿದ್ಲು, ಡೈಲಿ ಫೋನ್ ಮಾಡ್ತಿದ್ಲು. ತುಂಬ ಫಾರ್ಚುನೇಟ್ ಅನಿಸುತ್ತೆ ಅಂತ ಫ್ರೆಂಡ್ನ ಸಿಕ್ಕಿರೋದು. ಡೈಲಿ ಫೋನ್ ಮಾಡ್ತಾಯಿದ್ಲು. ಸ್ಟಾರ್ಟಿಂಗ್ 2-3 ಡೇಸ್ ಏನಾಯಿತು ಅಂದರೆ ತುಂಬ ಕೋಲ್ಡ್ ಆಗೋಯಿತು ನನಗೆ. ಎಕ್ಸಾಮ್ ಬರೆಯೋಕ್ಕೆ ಬಂದಾಗಲೆಲ್ಲ ನನಗೆ ಕೋಲ್ಡ್ ಆಗುತ್ತೆ. ಬಿಕಾಸ್ ಮೈಸೂರದ್ದು ನೀರು ನನಗೆ ಸೆಟ್ ಆಗಲ್ಲ. ಫ್ಯೂ ಡೇಸ್ ನನಗೆ ಸೆಟ್ ಆಗಲ್ಲ, ಕೆಲವು ದಿನ.
ಆಮೇಲೆ ಸರಿ ಸರಿ ಹೋಯಿತು. ಆ 2-3 ಡೇಸ್ ಶ್ವೇತಾ ಅಂತೂ ಅಷ್ಟು ಕೇರ್ ಮಾಡಿದ್ಲು. ಆಲ್ಮೋಸ್ಟ್ ಡೈಲಿ 4 to 5 ಟೈಮ್ಸ್ ಕಾಲ್ ಮಾಡ್ತಾಯಿದ್ಲು. ಸ್ಟೀಮ್ ತೊಗೋ, ಅದು ತೊಗೋ, ಇದು ತೊಗೋ ಅಂತ ತುಂಬಾ ಕೇರ್ ಮಾಡಿದ್ಲು. ಎಷ್ಟು ನೆನೆಸ್ಕೊಂಡ್ರು ಸಾಲದು. ತುಂಬಾ ಖುಷಿಯಾಯಿತು. ಯಾರಾದರೂ ಒಬ್ಬರು ಕೇರ್ ಮಾಡೋರು ಅಷ್ಟೊಂದು ಫ್ರೆಂಡಾಗಿ ಸಿಗ್ತಾರೆ ಅಂದರೆ ವೆರಿ ಫಾರ್ಚುನೇಟ್. ತುಂಬಾ ಹೆಲ್ಪ್ ಮಾಡಿದ್ಲು. ಇವತ್ತಿನವರೆಗೂ ಡೈಲಿ ಕಾಲ್ ಮಾಡ್ತಾಳೆ. ಊಟ ಮಾಡ್ದೆ, ಏನು ತಿಂದೆ, ನಮ್ಮದು ಊಟದ ರೊಟೀನೆಲ್ಲ ಆಮೇಲೆ ಹೇಳ್ತೀನಿ. ಆ ರೀತಿ ಬಂದು ಇನ್ನೇನು ಇಲ್ಲ, ಎಲ್ಲಿದ್ದಲ್ಲೇ ಬಿಸಾಕೋದು, ಅಲ್ಲೇ ಬುಕ್ಸ್ ಬಿಸಾಕು, ಅಲ್ಲೇ ಬಟ್ಟೆ ಬಿಸಾಕು. ನನಗೆ ಹೇಗೆ ಅನಿಸ್ತು ಅಂದರೆ ಇಟ್ ವಾಸ್ ಲೈಕ್ ಎ ಬ್ಯಾಚುಲರ್ ಲೈಫ್. ಮದುವೆ ಆಗಿ ಹಾಸ್ಟೆಲ್ ಇದ್ದಾಗೂ ಸೆಮಿಸ್ಟರು ಬರೆಯೋಕ್ಕೆ ಬಂದಾಗ್ಲೂ ಥರ ಬ್ಯಾಚುಲರ್ ಥರನೇ ಇದ್ದೆ. ಬಟ್ ಇಲ್ಲಿ ನಾನು 4 to 5 ಡೇಸ್ ಒಬ್ಬಳೇ ಇದ್ದೆ, ಲಿಟ್ರಲಿ ಒಬ್ಬಳೇ ಇದ್ದೆ. ಯಾರೂ ಕಾಂಟ್ಯಾಕ್ಟ್ ಇರಲಿಲ್ಲ. ಫೋನಲ್ಲಿ ಕಾಂಟ್ಯಾಕ್ಟ್ ಇದ್ದರು. ಒಳ್ಳೆ ಕ್ವಾರಂಟೈನ್ ಇದ್ದಂಗೆ ಆಯಿತು. 1 5 ಡೇಸು ಫೋನಲ್ಲಿ ನನ್ನ ಕ್ಲಾಸ್ಮೇಟ್ಸು, ಹಸ್ಬೆಂಡು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕಾಲ್ ಮಾಡ್ತಾಯಿದ್ರು, ಅಪ್ಪ ಅಮ್ಮ ಎಲ್ಲ. ಬಟ್ ಪರ್ಸನ್ ಟು ಪರ್ಸನ್ ಯಾರೂ ಕಾಂಟ್ಯಾಕ್ಟಲ್ಲಿರಲಿಲ್ಲ. ಈ ರೀತಿಯಾಗಿ ನಡೀತಾಯಿತ್ತು. ಬಟ್ ಶ್ವೇತಾ ಅಂತೂ ತುಂಬಾ ಕೇರ್ ತೊಗೊಂಡ್ಳು. ಆ ರೀತಿ ಆಗ್ತಾಯಿತ್ತು. ಈಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಈಗ ಟೈಮ್ ಬಂದು 10:30 ಆಗಿದೆ. ನನ್ನ ಟ್ರೈನ್ 3 o'clockಗೆ. ಸೊ ಅರೌಂಡ್ 1:30 ನಾನು ಇಲ್ಲಿ ಬಿಡ್ತೀನಿ. ಅದಕ್ಕೆ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಪ್ಲೇಸಲ್ಲೇ ಕೂತ್ಕೊಂಡು ಇಲ್ಲೊಂದು ದಿವಾನ್ ಕಟ್ ತೋರಿಸಿದ್ನಲ್ಲ ನಿಮಗೆ, ಅಲ್ಲೇ ಕೂತ್ಕೊಂಡು ನಿಯರ್ಲಿ 16 hours ನಾನು ಓದ್ತಾಯಿದ್ದೆ. ಅದೇನೋ ಒಂಥರ ತುಂಬಾ ಇಂಟ್ರೆಸ್ಟು. ನಾಲೆಡ್ಜ್ ಪಾಯಿಂಟ್ ಆಫ್ ವ್ಯೂ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಲಾಸ್ಟ್ ಸೆಮಿಸ್ಟರ್ ಬೇರೆ ಎಂಗೇಜ್ ಆಗಿರುತ್ತೆ ತಲೆ. ಏನೋ ಸರಿ, ಅದು ಬೆನಿಫಿಟ್ ಇದ್ದೇ ಇದೆ ನನಗೆ. MSc ಕೆಮಿಸ್ಟ್ರಿ ಮಾಡಿದ್ರೆ ಕೆರಿಯರ್ ಚೆನ್ನಾಗೇ ಇರುತ್ತೆ. ಬಟ್ ನನಗೆ ತಲೆ ಎಂಗೇಜ್ ಆಗಿರೋದು ತುಂಬಾ ಇಷ್ಟ. ಫ್ರೀ ಆಗಿರೋದು ಯಾವತ್ತೂ ಇಷ್ಟ ಇಲ್ಲ. ಸೊ ನಿನ್ನೆ ಎಕ್ಸಾಮ್ಸ್ ಆಗಿದೆ, ಅದಕ್ಕೆ ಇವತ್ತು ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಂಗೇಜ್ ಆಗಿದ್ದರೆ ತಲೆ ಏನಾದರೂ ಕೆಲಸ ಕೊಡ್ತಾ ಇರಬೇಕು ಅದಕ್ಕೆ. ಆಗ ಕಾಮಾಗಿ ಕೂತ್ಕೊಳ್ಳೋಕೆ ನನಗೆ ಇಷ್ಟ ಆಗಲ್ಲ. ಲೈಫ್ನ ಒಂದೊಂದು ದಿನವೂ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತಲೇ ನನಗೆ ಇಷ್ಟ. ಸೊ ಈಗೆಲ್ಲ ಎಲ್ಲಿಂದಲ್ಲೇ ಹರಡಾಕ್ಬಿಟ್ಟಿದ್ವಿ. ನಾನು ಹೇಳ್ದಂಗೆ ಬ್ಯಾಚುಲರ್ ಲೈಫಲ್ಲೇ ಥರನೇ ಇದ್ಬಿಟ್ಟಿದ್ವಿ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ, ಈಗನ್ನೆಲ್ಲ ಸ್ವಲ್ಪ ಡೆಟಾಲ್ ಎಲ್ಲ ಹಾಕಿ ನೀಟಾಗಿ ತೊಳೆದು, ಬಾತ್ರೂಮ್ಸ್ ಎಲ್ಲ ನೀಟಾಗಿ ತೊಳೆದು, ಸೊ ಅವಳಷ್ಟು ನೀಟಾಗಿ ಇಟ್ಕೊಂಡಿದ್ಲು. ನಾವು ನೀಟಾಗಿ ಇಟ್ಕೊಂಡಿದ್ವಿ, ಬಸ್ಟ್ ಆರ್ಗನೈಸ್ಡಾಗಿ ಇಟ್ಕೊಂಡಿರಲಿಲ್ಲ. ಒಂದು 10 minutes ನಿಜವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಆಗಿರ್ತು. ಬಂದಿದ್ದ ತಕ್ಷಣವೇ ಎಕ್ಸಾಮ್ ಮುಗಿದು ಬಂದಿದ್ದ ತಕ್ಷಣವೇ ಸ್ನಾನ ಮಾಡ್ಕೊ, ಆಮೇಲೆ ಸ್ವಲ್ಪ ಮಧ್ಯಾಹ್ನ ಊಟ ಮಾಡ್ತಾ ಇರಲಿಲ್ಲ. ಮಧ್ಯಾಹ್ನ ಎಕ್ಸಾಮ್ ಇತ್ತು. ಬೆಳಗ್ಗೆ ಅರೌಂಡ್ 10 o'clock ಊಟ ಮಾಡಿದ್ರೆ ಮಧ್ಯಾಹ್ನ ಏನೂ ತಿಂತಾ ಇರಲಿಲ್ಲ. ಸಂಜೆ ಬಂದು ಒಂದು 6 o'clock ಊಟ ಮಾಡಿಬಿಟ್ರೆ ಅಷ್ಟೇ. ಬರೀ ಮೊಸರನ್ನ ಮತ್ತು ಉಪ್ಪಿನಕಾಯಿ, ಅನ್ನ ಇದೆ ತಿಂದು ಬಾಯೆಲ್ಲ ಕೆಟ್ಟೋಗಿದೆ. ಅದಕ್ಕೆ ಶ್ರೀನಿವಾಸ್ ಅವ್ರು ಹೇಳ್ತಾಯಿದ್ರು, ಬಂದಿದ್ದ ತಕ್ಷಣ ಚಿಕನ್ ಮಾಡಿಸ್ತೀನಿ ಬಾ ಅಂತ. ಬಾಯೆಲ್ಲ ಫುಲ್ ಕೆಟ್ಟೋಗಿದೆ. ಬಟ್ ಅವೆಲ್ಲ ಏನೂ ತಲೆಯಲ್ಲಿ ಬರ್ತಾ ಇರಲಿಲ್ಲ. ಜಸ್ಟ್ ಓದಬೇಕು, ಆ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು, ಆ ಡ್ಯೂರೇಷನಲ್ಲಿ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು ಅಂತ ಡಿಸ್ಕಸ್ ಮಾಡಿಕೊಂಡು ಹಾಗೆ ಮಾಡಿಕೊಂಡು ಅದು ಸ್ಟಾರ್ಟಿಂಗ್ 5 days ಅಂತೂ ಪಕ್ಕಾ ಬ್ಯಾಚುಲರ್ ಲೈಫು. ಎಲ್ಲಂದ್ರಲ್ಲೇ ಬಿಸಾಕು. ಏನೋ ಒಂದು ಹಸುವಾದರೆ ಏನೋ ಒಂದು ತಿನ್ನು, ದಿನಕ್ಕೊಂದು ಹೊತ್ತು ತಿನ್ಕೊಳ್ಳೋದು, ಏನೋ ಒಂದು ತಿನ್ಕೊಳ್ಳೋದು. ಕಂಟಿನ್ಯೂಸ್ ಆಗಿ ಓದ್ತಾ ಇರೋದು, ಕಂಟಿನ್ಯೂಸ್. ಆಮೇಲೆ ನನ್ನ ಫ್ರೆಂಡ್ ಬಂದಾದ್ಮೇಲೆ ಸ್ವಲ್ಪ ಬೈದು ಮಾಡಿ ಏನಾದರೂ ಒಂದು ಮಾಡ್ಕೊಡ್ತಾಯಿದ್ರು, ಪುಳಿಯೋಗರೆ ಮಾಡ್ಕೊಡ್ತಾಯಿದ್ರು. ಇಲ್ಲಾಂದರೆ ನಾನು ಬರೀ ಉಪ್ಪಿನಕಾಯನ್ನ 4 days ನಾನು ಉಪ್ಪಿನಕಾಯನ್ನೇ ತಿಂದಿದ್ದು. ಬಿಕಾಸ್ ತಲೆ ಅಲ್ಲಿ ಓದಬೇಕು ಮಾಡಬೇಕು ಅಂತ ಇರೋದ್ರಿಂದ ಇದ್ರ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಷನ್ ಅನ್ನೋದು ಬರಲಿಲ್ಲ. ಸೊ ಆ ರೀತಿ ಆಯಿತು. ಇಲ್ಲಿ ಲೊಕ್ಯಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಆ ರೀತಿ ಆಯಿತು ಕತೆ. ಫೈನಲಿ ನಾನು ಅಂದ್ಕೊಂಡ ಹಾಗೆಯೇ ಎಲ್ಲ ಪೇಪರ್ಸು ತುಂಬ ಚೆನ್ನಾಗಾಯಿತು. ಏನೂ ಮರ್ತೋಗೋದು ಆ ಥರ ಎಲ್ಲ ಏನೂ ಆಗ್ತಾ ಇರಲಿಲ್ಲ. ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ಬರೆದಿದ್ದೀನಿ. ಹೋಪ್ ಫಾರ್ ದ ಬೆಸ್ಟ್ ರಿಸಲ್ಟ್ ಬಗ್ಗೆ ತಲೆ ಎಲ್ಲ ಕೆಡಿಸ್ಕೊಳ್ಳಲ್ಲ. ನನಗೆ ಒಂದು ಏಜಲ್ಲಿದ್ದೆ, ಅರೌಂಡ್ PUC ಅನಿಸುತ್ತೆ, ಮಾರ್ಕ್ಸು ಅದು ಇದು ಎಲ್ಲ ತುಂಬಾ ತಲೆ ಕೆಡಿಸ್ಕೊತಾ ಇದ್ದೆ. ಬಟ್ ಡಿಗ್ರಿ ಬಂದಾಗಿಂದ ಐ ಜಸ್ಟ್ ರೀಡ್ ಫಾರ್ ದ ನಾಲೆಡ್ಜ್ಗೋಸ್ಕರ ತಲೆಯಲ್ಲಿ ಚೆನ್ನಾಗಿ ತುಂಬಿಸ್ಕೋಬೇಕು. ಏನಾದರೂ ಒಂದು ಸಬ್ಜೆಕ್ಟ್ ಓದ್ತೀನಿ ಅಂದರೆ ಅದ್ರ ಬಗ್ಗೆ ಡೀಪಾಗಿ ತಿಳ್ಕೊಂಡು ತಲೆಯಲ್ಲಿ ತುಂಬಿಸ್ಕೋಬೇಕು. ಅದನ್ನು ನನಗೆ ಎಷ್ಟು ಅರ್ಥ ಆಗಿದೆ ಅದ್ರ ನೀಟಾಗಿ ಬರಿಬೇಕು, ಅಷ್ಟೇ ಕಾನ್ಸೆಪ್ಟಿಂದ ಓದ್ತಾ ಇದ್ದಿದ್ದು. PUCವರೆಗೂ ಅದೇ ಒಂದು ಟೆನ್ಷನ್ನು, ಮಾರ್ಕ್ಸು ರಿಸಲ್ಟು ಅಂತ. ಈಗ ನೀಟಾಗಿ ಎಕ್ಸಾಮ್ ಬರೋದನ್ನ ಅಷ್ಟೇ ತಲೆ ಕೆಡಿಸ್ಕೊಳ್ಳಲ್ಲ ರಿಸಲ್ಟ್ ಬಗ್ಗೆ ಎಲ್ಲ. ನನಗೆ ನನ್ನ ಎಕ್ಸಾಮ್ಸ್ ಬರ್ತಿರೋದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಹೋಪ್ಫುಲಿ ಈ ರೀತಿ ಆಯಿತು ಜರ್ನಿ ಎಲ್ಲ. ಹೋಗಿ ಫಸ್ಟ್
ನನ್ನ ಚಿಕ್ಕ ಮಗಳನ್ನ ದೊಡ್ಡ ಮಗಳನ್ನ ಹಗ್ ಮಾಡ್ಕೋಬೇಕು. ಎಲ್ಲರನ್ನೂ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ನನ್ನ ಚಿಕ್ಕ ಮಗಳು ತುಂಬ ಸರಿ ಕೇಳ್ತಾ ಇದ್ಳು, ಯಾವಾಗ ಬರ್ತೀಯ ಅಂತ. ಬಟ್ ನಾನು ತುಂಬ ಕಾಲ್ಸ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಮೇ ಬಿ ಅರೌಂಡ್ 4 ಟೈಮ್ಸ್ ಮಾಡಿರ್ತೀನೇನೋ 10 ಡೇಸಲ್ಲಿ. ನಾನು ಎಮೋಷ್ನಲ್ ಆಗೋಗ್ತಾಯಿದ್ದೆ, ಅಳು ಬರ್ತಾಯಿತ್ತು ಅವ್ರ ವಾಯ್ಸ್ ಎಲ್ಲ ಕೇಳಿದ ತಕ್ಷಣ. ಸೊ ನನಗೆ ಈ ಟೈಮಲ್ಲಿ ಬಂದು ಅದು ಯೂಸ್ ಆಗಬೇಕು, ಬಂದು ಎಕ್ಸಾಮ್ಸ್ ಚೆನ್ನಾಗಿ ಬರೆದು ಅವ್ರನ್ನ ಬಿಟ್ಟು ಬಂದಿದ್ದೀನಿ ಅಂದರೆ ಅದಕ್ಕೇನಾದರೂ ಒಂದು ಪ್ರತಿಫಲ ಅನ್ನೋದು ಇರಬೇಕು. ಸೊ ಅದಕ್ಕೆ ನಾನು ಜಾಸ್ತಿ ಎಮೋಷ್ನಲ್ ಆಗೋಕ್ಕೆ ಹೋಗಲಿಲ್ಲ. ಸರಿ 10 ಡೇಸ್ ಇಟ್ಸ್ ಫೈನ್, ಹೇಗೋ ಒಂದು ಗಟ್ಟಿ ಮನ್ಸು ಮಾಡಿಕೊಂಡು ಹೋಗ್ಬೋಣ ಅಂತ. ತುಂಬ ದಿನ ಆಗಿತ್ತು ಅವ್ರನ್ನೆಲ್ಲ ಬಿಟ್ಟು, 2 ವರ್ಷದಿಂದ. ಅಂದರೆ ಚಿನ್ನಿ ಹುಟ್ಟಿದಾಗಿಂದನೂ ನಾನು ಅವಳನ್ನ ಬಿಟ್ಟೇ ಇರಲಿಲ್ಲ. ನನ್ನ ಮಕ್ಕಳನ್ನ ಯಾವತ್ತೂ ಬಿಟ್ಟಿರಲ್ಲ ನಾನು. ಸೊ ಅದಕ್ಕೆ ಎಮೋಷ್ನಲ್ ಆದ್ರೂ 10 ಮಿನಿಟ್ಸ್ ನಾನು ಕನ್ಸೋಲ್ ಮಾಡ್ಕೊಂಡು ಸಮಾಧಾನ ಮಾಡಿಕೊಂಡು ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಫೈನಲಿ ಆ ಕಷ್ಟಪಟ್ಟದ್ದು ಯಾವುದೇ ಒಂದು ವರ್ಕ್ ಇರಲಿ, ಕಷ್ಟಪಟ್ಟು ಮಾಡಿದ್ರೆ ಒಂಥರ ರಿಲ್ಯಾಕ್ಸ್ ಅನ್ನೋದಾಗುತ್ತೆ, ತುಂಬಾ ರಿಲೀಫ್ ಅಂತ ಆಗುತ್ತೆ. ನನಗೆ ಆ ಫೀಲಿಂಗ್ ಬರ್ತಾಯಿದೆ. ಫೈನಲಿ ಸ್ಪೆಷಲ್ ಥ್ಯಾಂಕ್ಸ್ ಟು ಶ್ವೇತಾ. ನನಗಿಷ್ಟು ಕಂಫರ್ಟಬಲ್ ಆಗಿ ದಿನಾನು ಫೋನ್ ಮಾಡಿ ಕೇರ್ ಮಾಡಿ ಮಿನಿಟ್ ಟು ಮಿನಿಟ್ ತುಂಬಾ ಗೈಡ್ ಮಾಡಿ ಇದು ಮಾಡಿದ್ದಕ್ಕೆ ಇಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಂತ ಫ್ರೆಂಡ್ಸ್ ಸಿಕ್ಕಿದ್ರೆ ಮಾತ್ರ ಲೈಫ್ ಬಿಂದಾಸ್. ತುಂಬಾ ಖುಷಿಯಾಯಿತು. ಈಗ ಬೆಳಗ್ಗೆ ನಾನು ರಾತ್ರಿದೇ ಸ್ವಲ್ಪ ಅನ್ನ ಇತ್ತು, ಅದಕ್ಕೆ ಮೊಸರು ಹಾಕ್ಕೊಂಡು ಎಲ್ಲ ಫಿನಿಶ್ ಆಗಿ ನೀಟಾಗೆಲ್ಲ ತೊಳೆದಿಟ್ಟಿದ್ದೀನಿ. ಪ್ಯಾಕಿಂಗ್ ಎಲ್ಲ ಆಗಿದೆ. ಈಗ ಯಾವುದೋ ಒಂದು ಶೋ ನೋಡ್ಕೊತ ಕೂತಿದ್ದೀನಿ. ಈಗ ಫುಲ್ ಬಿಂದಾಸಾಗಿ ಎಂಜಾಯ್ ಮಾಡಬೇಕು. ನಿನ್ನೆ ರಾತ್ರಿ 8 o'clock ಮಲಗಿದ್ದವಳು, ಬೆಳಗ್ಗೆ 8 o'clock ಎದ್ದಿದ್ದೀನಿ. 12 hours ನಿದ್ದೆ. ಈಗಲೂ ನಿದ್ದೆನೇ ಬರ್ತಾಯಿದೆ ನನಗೆ. ಸ್ವಲ್ಪ ಮನೆಗೆ ಹೋಗಿ ಎಲ್ಲ ತಯಾರಾಗಬೇಕು. ಮುಖ ಎಲ್ಲ ಹೆಂಗೆ ಹೋಗಿದೆ, ನಂಗೆ ನಿದ್ದೆ ಇಲ್ದೇ ಪಿಂಪಲ್ಸು ಮಾರ್ಕ್ಸು ಎಲ್ಲ ಹೋಗಿದೆ. ಬಟ್ ಇಟ್ಸ್ ಓಕೆ, ನಂಗೆ ಹ್ಯಾಪಿ ಇದೆ, ಇದೆಲ್ಲ ಹೋಗುತ್ತೆ. ಬಟ್ ನಾನು ಕಷ್ಟಪಟ್ಟು ಓದಿದ್ದೀನಿ ಅಂತ ನನಗೆ ರಿಲೀಫ್ ಇದೆ. ಸೊ ಮನೆಗೆ ಹೋದ್ಮೇಲೆ ಮತ್ತೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ಸೊ ಇನ್ನು ಸ್ವಲ್ಪ ಪ್ಯಾಕಿಂಗ್ ಇದೆ, ಅದನ್ನು ಫಿನಿಷ್ ಮಾಡ್ತೀನಿ.